ಗೀತ ಕರೆದಂಗಿದ್ದೆಲ್ಲ. ಕರೆದಂಗೇನು, ಗೀತನೇ ಕರಿತಿರೋದು. ಬಾ ಹೊರಗು ನಡೀನ. ಏನಿಬ್ರು ಒಳಗೆ ಕುತ್ಕೊಂಡು ಏನೋ ಚರ್ಚೆ ಮಾಡ್ತಿರೋ ಹಾಗಿತ್ತು. ಏನು ಚರ್ಚೆ ಮಾಡೋದು? ಮತ್ತು ನಾ ಅಷ್ಟು ಕರೆದೆ ರೀ. ಅದೊಂದು ದೊಡ್ಡ ಕತೆ ಬಿಡು. ಅದು ಹೌದು, ಏನು ಪದಾರ್ಥ ಇವತ್ತು ಮನೆಯಲ್ಲಿ? ನೋಡಿಕ್ಕ ನೋಡಿ, ಮಧ್ಯಾಹ್ನ ಆಗಲಿಕ್ಕೆ ಪುರ್ಸೋತಿಲ್ಲ, ಆಗಲೇ ಪದಾರ್ಥ ಏನಂತ ಕೇಳ್ತಾ ಇದ್ದಾರೆ. ಅಯ್ಯೋ, ಇನ್ಯಾವ ಮಧ್ಯಾಹ್ನ ಕಣೆ, ಮಧ್ಯಾಹ್ನ ಆಗಿ ಸಂಜೆ ಕಳೀತಾ ಬಂತು. ಓ, ಹಾಗಿದ್ರೆ ನೀನು ರಾತ್ರಿ ಕೇಳ್ತಿದ್ದೀಯೇನು? ಅಮ್ಮ ತಾಯಿ, ನಿನ್ನ ಪದಾರ್ಥನೂ ಬೇಡ ನನಗೆ, ನೀನೂ ಬೇಡ. ಅಯ್ಯೋ, ಇಬ್ಬರು ನಿಲ್ಲಿಸ್ತೀರ ಸ್ವಲ್ಪ? ನಿಮ್ಮಿಬ್ಬರು ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕಿಲ್ವೇನು ಶಾಲೆಯಿಂದ? ಹೌದಕ್ಕ. ಮತ್ತೆ ಬಾ ಬೇಗ. ನಾನು ಯಾಕೆ? ನಿನಗೆ ಕರ್ಕೊಂಡು ಬರ್ಬೋದಲ್ಲ? ಸರಿ, ನಾನೇ ಕರ್ಕೊಂಡು ಬರ್ತೀನಿ. ಯಾಕೆ ನಿರ್ಮಲ? ಮತ್ತಿನ್ನೇನು, ಒಳ್ಳೆ ರೀತಿಯಲ್ಲಿ ನಾನು ಪದಾರ್ಥ ಏನು ಅಂತ ಕೇಳಿದರೆ ಅದನ್ನೇ ದೊಡ್ಡ ವಿಷಯ ಮಾತಾಡಿ. ಹೇಗೂ ಶಾಲೆಗೆ ತಾನೇ ಹೋಗ್ತಿರೋದು, ಅವರ ಅಣ್ಣನ ಮಗಳು ತಾನೆ, ಮತ್ತೇನು ಕರ್ಕೊಂಡು ಬರೋದು ಅಲ್ಲಿ? ನೀನು ಹೇಳೋದು ಸರಿ ಬಿಡು. ಓ, ನೀನು ಯಾವ ಗ್ಯಾಪ್ನಲ್ಲಿ ಬಂದೆ? ನೀವಿಬ್ಬರು ಮಾತಾಡ್ತಿರೋವಾಗಲೇ ಬಂದೆ. ಮತ್ತೆ ಏನಾದರೂ ವಿಶೇಷ ಏನಾದರೂ ಇದೆಯಾ? ಯಾರಿಗೆ? ನಿಮಗೇನಾ? ನಾನು ನಿಮಗೆ ಕೇಳಿದ್ದು, ನನಗೆ ಯಾಕೆ? ನನಗೊಂದಿಲ್ವಾ? ಅಪ್ಪ, ಮೆಲ್ಲ ಮೆಲ್ಲ, ಮುಖ ನೋಡಿ. ಅಯ್ಯೋ, ಯಾಕೆ ಪುಷ್ಪ? ಮತ್ತಿನ್ನೇನಕ್ಕ, ಮದುವೆಯಾಗಿ 1 ವರ್ಷ ಆಗ್ತಾ ಬರೋದಷ್ಟೇ, ಅಷ್ಟು ಬೇಗ ಸಿಹಿ ಸುದ್ದಿದ್ಯಾ? ಸಿಹಿ ಸುದ್ದಿದ್ಯಾ?